ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲೂ ಅಷ್ಟೇ ನಾನು ಏನು ಹೇಳ್ತೀನಿ ಅಂತಂದರೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇರುವಂತಹ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನ ಕಂಪ್ನಿಗಳು ಬೆಳೆಸ್ಕೋಬೇಕು. ಓಕೆ. ಏನು ಹಂಗಂದರೆ, ನಾನೊಂದು ಇನ್ಸ್ಟಾನಲ್ಲಿ ರೀಲ್ ಮಾಡಿದೆ ಅಥವಾ ಯೂಟ್ಯೂಬಲ್ಲಿ ಒಂದು ಕಂಟೆಂಟ್ನ ಹಾಕಿದೆ. ಓಕೆ. ಆ ಕಂಟೆಂಟು ನನಗೆ ಗ್ರಾಹಕರನ್ನ ತಂದು ಕೊಡುತ್ತಾ ಅಂತ ಮೆಜರ್ಮೆಂಟ್ ಮ್ಯಾಟ್ರಿಕ್ಸ್ ಇದ್ದರೆ ಮಾತ್ರ ನಾವು ಅದಕ್ಕೆ ಹಣ ಹಾಕಬೇಕು. ಓಕೆ. ಅದರಲ್ಲಿ ಅಂದರೆ ಪರ್ಪಸ್ ಬೇರೆ ಬೇರೆ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಯಾರಿಗೋ ಒಬ್ರಿಗೆ ಬರೀ ನಮ್ಮ ಬ್ರ್ಯಾಂಡ್ ಬಗ್ಗೆ ಅವೇರ್ನೆಸ್ ಬರಬೇಕು ಅಂತ ಇಟ್ಕೊಳ್ಳಿ. ಓಕೆ. ಅವಾಗ ಓಕೆ, ನಾನು ಎಲ್ಲ ಮೀಡಿಯಾನಲ್ಲೂ ನಾನು ಮಾಡ್ತಾಯಿದ್ದೀನಿ. ನನ್ನ ಪರ್ಪಸ್ ಏನು? ಬ್ರ್ಯಾಂಡಿಂಗ್. ಬ್ರ್ಯಾಂಡಿಂಗೋಸ್ಕರ ನಾನು ಎಲ್ಲ ಚಾನಲ್ಗಳಲ್ಲಿ ಭಾರತಾದ್ಯಂತ ಇರುವಂಥ ಎಲ್ಲ ಚಾನಲ್ಗಳಲ್ಲೂ ಮಾಡ್ತೀನಿ. ಜನಕ್ಕೆ ಗೊತ್ತಾಗಬೇಕಾಗಿರೋದು ನನ್ನ ಬ್ರ್ಯಾಂಡ್ ಅಷ್ಟೇ. ಓಕೆ. ವಿಕೋ ವಜ್ರದಂತಿ ಇವತ್ತು ನೀವು ಕೇಳ್ತೀರಾ. ಅವ್ರಿಗೆ ಏನಂದರೆ ಬ್ರ್ಯಾಂಡು, ನನ್ನ ಬ್ರ್ಯಾಂಡ್ ಎಲ್ಲ ಕಡೆಗೂ ಹೋಗಬೇಕು. ಟಾಟಾಸು ಬ್ರ್ಯಾಂಡು, ರಿಲಯನ್ಸ್ ಬ್ರ್ಯಾಂಡು, ಆ ಬ್ರ್ಯಾಂಡ್ ಅವೇರ್ನೆಸ್ ಬರಬೇಕು ಎಲ್ಲರಿಗೂ.